ವರ್ಗ ಸಮೀಕರಣದ ಒಂದು ಅಂಕದ ಪ್ರಶ್ನೆಗಳು ನೋಡೋಣ. ವರ್ಗ ಸಮೀಕರಣದ ಒಂದು ಅಂಕದ ಪ್ರಶ್ನೆಗಳು ನೋಡಿದಾಗ ಪ್ರಶ್ನೆ ನಂಬರ್ 1ನೇದು ಒಂದು ಅಂಕದ ಪ್ರಶ್ನೆ ಕೇಳ್ಯಾರು. ಮಾರ್ಚ್ ಕೇಳ್ಯಾರ. ಇದನ್ನು 2022 ಆಮೇಲೆ ಜೂನ್ 22 ಕೇಳ್ಯಾರ. ಪ್ರಶ್ನೆ ಏನು ಕೇಳಿದ್ರೆ ವರ್ಗ ಸಮೀಕರಣ ಆದರ್ಶ ರೂಪ ಬರೆಯಿರಿ. ವರ್ಗ ಸಮೀಕರಣ ಆದರ್ಶ ರೂಪ. ವರ್ಗ ಸಮೀಕರಣದ ಆದರ್ಶ ರೂಪ. ವರ್ಗ ಸಮೀಕರಣ ಆದರ್ಶ ರೂಪ. ವರ್ಗ ಸಮೀಕರಣ ಆದರ್ಶ ರೂಪ. ವರ್ಗ ಸಮೀಕರಣ ಆದರ್ಶ ರೂಪ ax² bx + c = 0. ಒಂದು ಅಂಕದ ಪ್ರಶ್ನೆಗಳೆಲ್ಲ, ಒಂದು ಅಂಕದ 1 ಮಾರ್ಕ್ಸ್. ಇವತ್ತು ನಾವು ಡಿಸ್ಕಸ್ ಮಾಡೋಲ್ಲ ಒಂದು ಅಂಕದ ಪ್ರಶ್ನೆಗಳಿರ್ತಾವೆ ವರ್ಗ ಸಮೀಕರಣ ಮೇಲೆ. ಎರಡನೇ ಕ್ವಶನ ಏಪ್ರಿಲ್ 2023 ಯಾರು ಏಪ್ರಿಲ್ 2023 ಎಕ್ಸ್. ಎರಡನೇ ಕ್ವಶನ x ಇಂಟು ಬ್ರಾಕೆಟ್ 2 + x = 0. ಈ ವರ್ಗ ಸಮೀಕರಣ ಆದರ್ಶ ರೂಪದಲ್ಲಿ ವ್ಯಕ್ತಪಡಿಸಿ. ಇದು ಕ್ವಶನ್ ಇದೇ ರೀತಿ. ಈ ವರ್ಗ ಸಮೀಕರಣವನ್ನು ಆದರ್ಶ ರೂಪದಲ್ಲಿ ವ್ಯಕ್ತಪಡಿಸಿಕ್ಕೆ ಯಾರು. ಇದನ್ನು ಯಾವ ರೀತಿ ಬಿಡಿಸ್ಬೇಕಂದ್ರೆ ಫಸ್ಟ್ ಬ್ರಾಕೆಟನ್ನು ಬಿಡಿಸ್ಕೋಬೇಕು ನಾವು. x ಇಂಟು 2x ಮಾಡಿದರೆ 2x ಪ್ಲಸ್ x² = 3. ನಾವು ಮೊದಲ x² ಪದ ಮೊದಲು ಬರ್ಕೋಬೇಕು, ಆಮೇಲೆ ಪ್ಲಸ್ 2x ಬರ್ಕೋಬೇಕು. ಈ 3 = ಈ ಕಡೆ ತಂದರೆ -3 = 0. ಇದೇನಾಗ್ತದೆ ಅಂದರೆ ವರ್ಗ ಸಮೀಕರಣ ಆದರ್ಶ ರೂಪ. ನೆಕ್ಸ್ಟ್ ಮೂರನೇ ಕ್ವಶನ್ 2020 ಜೂನ್ ಒಳಗೆ ಯಾರಿ. ಜೂನ್ 2020 ಕ್ವಶನ್ ಏನು ಕೇಳಿದ್ರೆ x + 1 / 2 1/x. ಇದನ್ನು ವರ್ಗ ಸಮೀಕರಣ ಆದರ್ಶ ರೂಪ ಬರೆಯೋದಕ್ಕೆ ಯಾರು. ವರ್ಗ ಸಮೀಕರಣ ಆದರ್ಶ ರೂಪ ಬರಿ ಅಂದಾಗ ಎಕ್ಸನ್ನು ಈ ಕಡೆ ಓರೆ ಗುಣಾಕಾರ ಮಾಡಬೇಕು, 2 ಈ ಕಡೆ ಓರೆ ಗುಣಾಕಾರ ಮಾಡಬೇಕು. x ಇಂಟು x + 1 2 ಇಂಟು 1 ಅಂದರೆ 2. ಜಸ್ಟ್ ಬ್ರಾಕೆಟ್ ಬಿಡಿಸಿದ್ರೆ ಅಂದರೆ x ಇಂಟು x x². ಇಲ್ಲಿ ಪ್ಲಸ್ ಇಂಟು ಪ್ಲಸ್ ಆಕತಿ. 1 ಇಂಟು x ಅಂದರೆ x = 2. x² ಪ್ಲಸ್ xಕ್ಕೆ x. ಈ 2 = ಈ ಕಡೆ ಅಂತಂದರೆ -2 = 0. ಇದು ವರ್ಗ ಸಮೀಕರಣ ಆದರ್ಶ ರೂಪ. ನೆಕ್ಸ್ಟ್ ಕ್ವಶನ 4ನೇ ಕ್ವಶನ ಈ 4ನೇ ಕ್ವಶನ್ ಯಾವಾಗ ಯಾರಂದ್ರೆ ಮಾಡಲ್ ಕ್ವಶನ್ ಒಳಗೆ. ಮಾಡಲ್ ಕ್ವಶನ್ ಪೇಪರ್ 2024 ಯಾರು. 2024 ಮಾದರಿ ಪ್ರಶ್ನೆ ಪತ್ರಿಕೆ ಒಳಗೆ ಯಾರು. ಕ್ವಶನ್ 2x = 3x² - 5 ಅನ್ನು ವರ್ಗ ಸಮೀಕರಣ ಆದರ್ಶ ರೂಪ ಬರೆಯಿರಿ. ವರ್ಗ ಸಮೀಕರಣ ಆದರ್ಶ ರೂಪ ಬರಿ ಅಂದರೆ ಈ 2x ಆ ಕಡೆ ಇರಿ. 3x² - 2x - 5 = 0. ಇದು ವರ್ಗ ಸಮೀಕರಣ ಆದರ್ಶ ರೂಪ ಆಕತಿ. ಇದೇ ವರ್ಗ ಸಮೀಕರಣ ಆದರ್ಶ ರೂಪ. 4ನೇ ಕ್ವಶನ್ ಮಾಡಲ್ ಕ್ವಶನ್ ಪ್ರಕಾರ 2019 ಯಾರು. ವರ್ಗ ಸಮೀಕರಣ
ಕೊಟ್ಟರು ಎಕ್ಸ್ ಸ್ಕ್ವೇರ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು 0. ವರ್ಗ ಸಮೀಕರಣ ಆದರ್ಶ ರೂಪ ಕೊಟ್ಟರು. ವರ್ಗ ಸಮೀಕರಣ ಶೋಧಕ ಬರೆಯುತ್ತೆ ಯಾರು? ವರ್ಗ ಸಮೀಕರಣದ ಶೋಧಕ ಬೆಲೆ ಬರೆಯಿರಿ. ಶೋಧಕ ಬೆಲೆ ಬರೆಯಿರಿದಕ್ಕೆ ಶೋಧಕ ಬೆಲೆ ಏನಾಗುತ್ತೆ ಅಂದರೆ ಶೋಧಕ ಈಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ 4ac. ಇದೆ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ 5ನೇದು ಮಾಡಲ್ ಕ್ವಶನ್ ಪೇಪರ್ 2020 ಯಾರು? ಪಿ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಕ್ಯೂ ಆಫ್ ಎಕ್ಸ್ ಮೈನಸ್ ಆರ್ ಇಸ್ ಈಕ್ವಲ್ ಟು 0. ಶೋಧಕ ಬೆಲೆಯನ್ನು ಬರೆಯೋದಕ್ಕೆ ಶೋಧಕ ಬೆಲೆ ಬರಿ ಅಂದಾಗ ಎ ಬೆಲೆ ಎಷ್ಟಾಕೈತೆ ಅಂದ್ರೆ ಪಿ, ಬಿ ಬೆಲೆ ಕ್ಯೂ, ಸಿ ಬೆಲೆ ಮೈನಸ್ ಆರ್. ಶೋಧಕ ಇಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ 4ac, ಬಿ ಸ್ಕ್ವೇರ್ ಮೈನಸ್ 4ac. ಶೋಧಕ ಇಸ್ ಈಕ್ವಲ್ ಟು ಬಿ ಬೆಲೆ ಕ್ಯೂ ಸ್ಕ್ವೇರ್ ಮೈನಸ್ 4, ಎ ಬೆಲೆ ಪಿ ಇಂಟು ಸಿ ಬೆಲೆ ಮೈನಸ್ 6. ಶೋಧಕ ಇಸ್ ಈಕ್ವಲ್ ಟು ಕ್ಯೂ ಸ್ಕ್ವೇರ್, ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತೈತಿ, 4pr. ಇದೇ ಆನ್ಸರ್. ನೆಕ್ಸ್ಟ್ ಕ್ವಶನ್ ರೀ, 6ನೇ ಕ್ವಶನ್. ಏಪ್ರಿಲ್ 2019 ಯಾರು? 2019 ಏನು ಕೇಳಂದ್ರೆ 2x ಸ್ಕ್ವೇರ್ ಮೈನಸ್ 4x ಪ್ಲಸ್ 3 ಇಸ್ ಈಕ್ವಲ್ ಟು 0. ವರ್ಗ ಸಮೀಕರಣ ಶೋಧಕ ಬೆಲೆಯನ್ನು ಕಂಡುಹಿಡಿಯಿರಿ. ವರ್ಗ ಸಮೀಕರಣದ ಶೋಧಕ ಬೆಲೆಯನ್ನು ಕಂಡುಹಿಡಿಯುತ್ತಾರೆ. ಬರೀ ಶೋಧಕ ಬೆಲೆಗೆ ಯಾರು? ಜಸ್ಟ್ ನಾವು ಎ ಬೆಲೆ ಬರ್ಕೋರು. ಎ ಬೆಲೆ 2, ಬಿ ಬೆಲೆ ಮೈನಸ್ 4, ಸಿ ಬೆಲೆ 3. ಆಮೇಲೆ ಶೋಧಕ ಈಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ 4ac. ಶೋಧಕ ಈಸ್ ಈಕ್ವಲ್ ಟು ಬಿ ಬೆಲೆ ಮೈನಸ್ 4 ಬ್ರಾಕೆಟ್ ಸ್ಕ್ವೇರ್ 4, ಎ ಬೆಲೆ 2, ಸಿ ಬೆಲೆ 3. ಜಸ್ಟ್ ನಾವು ಮೇಲೆ ಸಮಸಂಖ್ಯೆ ಇರೋದ್ರಿಂದ ಮೈನಸ್ ಇದ್ದರೂ ಪ್ಲಸ್ ಆಕೈತಿ. 4 4 16, 4 2 8, 8 3 24, 16 24 ಅಂದ್ರೆ ಮೈನಸ್ 8. ಶೋಧಕ ಬೆಲೆ 0ಕ್ಕಿಂತ ಕಡಿಮೆ. ಶೋಧಕ ಬೆಲೆ 0ಕ್ಕಿಂತ ಕಡಿಮೆ ಆಯ್ತಂದ್ರೆ ಇದೇ ನಮ್ಗೆ ಬರೀ ಜಸ್ಟ್ ಶೋಧಕ ಬೆಲೆ ಮಾತ್ರ ಕಂಡುಹಿಡಿಯುತ್ತೆ ಯಾರು? ಮೂಲಗಳ ಸ್ವಭಾವ ಏನಾಯ್ತು ಊಹಾ ಸಂಖ್ಯೆ ಆಗ್ತೈತೆ, ಅದನ್ನು ನಾವು ಕೇಳಿಲ್ಲ. ನೆಕ್ಸ್ಟ್ ಏಪ್ರಿಲ್ 2023 ಕ್ವಶನ್ ಪೇಪರ್ ಬಂದೈತಿ. 7ನೇ ಕ್ವಶನ್ ನಂಬರ್ 7. ಟೂ ಎಕ್ಸ್ ಸ್ಕ್ವೇರ್ ಮೈನಸ್ 4x ಪ್ಲಸ್ 3 ಇಸ್ ಈಕ್ವಲ್ ಟು 0. ವರ್ಗ ಸಮೀಕರಣ ಶೋಧಕವನ್ನು ಕಂಡುಹಿಡಿಯಿರಿ. ಇದು ಶೋಧಕವನ್ನು ಕಂಡುಹಿಡಿಯುತ್ತೆ ಯಾರು? ಮೇಲ್ ಕ್ವಶನ್ ರಿಪೀಟ್ ಆಗ್ತಾನೆ, ಸಾರಿ ರಿಪೀಟ್ ಆಗ್ತದೆ ಮತ್ತೆ. ಜೂನ್ 2023 ಎಕ್ಸ್ ಸ್ಕ್ವೇರ್ ಮೈನಸ್ 5x ಪ್ಲಸ್ 1 ಈಸ್ ಈಕ್ವಲ್ ಟು 0.
ಈ ವರ್ಗ ಸಮೀಕರಣ ಶೋಧಕ ಬೆಲೆಯನ್ನು ಕಂಡುಹಿಡಿಯಿರಿ. ಫಸ್ಟ್ ಇಲ್ಲಿ ಪರಿಹಾರ ಏನು ಮಾಡ್ಕೋತಾರೆ, ಎ ಬೆಲೆ 1, ಬಿ ಬೆಲೆ -5, ಸಿ ಬೆಲೆ 1. ಶೋಧಕ B² - 4AC. ಶೋಧಕ ಕಂಡುಹಿಡಿದ್ರೆ ಅಂದರೆ ಕೇವಲ 1 ಮಾರ್ಕ್ಸ್ ಕೇಳ್ತಾರೆ. ಮೂಲಗಳ ಸ್ವಭಾವ ಮತ್ತು ಶೋಧಕ ಕಂಡುಹಿಡಿದ್ರೆ 2 ಮಾರ್ಕ್ಸ್ ಕೇಳ್ತಾರೆ. ಸ್ಕ್ವೇರ್ 4A ಬೆಲೆ 1 × ಸಿ ಬೆಲೆ 1. ಶೋಧಕ ಇದು ಮ್ಯಾಗ್ ಸಮಸಂಖ್ಯೆ ಅಂದರೆ ಮೈನಸ್ ಇದ್ರೆ ಪ್ಲಸ್. 5 ಇಲ್ಲಿ 25, 4 1 4. ಶೋಧಕ 25 4 ಕಳೆದ್ರೆ 24. ಶೋಧಕ ಬೆಲೆ ಎಷ್ಟಾಗತ್ತೆ ಅಂದರೆ 24. ನೆಕ್ಸ್ಟು ಸೆಪ್ಟೆಂಬರ್ 2008ನೇ ಕ್ವಶನ್. ಸೆಪ್ಟೆಂಬರ್ 2024. ಸೆಪ್ಟೆಂಬರ್ 2024ರ x - 1 x + 3 = 0. ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯಿರಿ. ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯಿರಿ. ಮೂಲಗಳನ್ನು ಕಂಡುಹಿಡಿ ಅಂದಾಗ ಯಾವ ರೀತಿ ಮಾಡಬೇಕಂದ್ರೆ x - 1 x + 3 = 0 ಕೊಟ್ಟಿರ್ತಕ್ಕಂಥ ಲೆಕ್ಕವನ್ನು ಬರ್ಕೋಬೇಕು. x - 1 = 0 ಅಥವಾ x + 3 = 0. x -1 ಇದ್ದಿದ್ದು ಆ ಕಡೆ ಹೋದರೆ +1 or x = -3. ಒಂದು x ಬೆಲೆ ಒಮ್ಮೆ +1 ಇನ್ನೊಂದು -3 ಆಕೈತಿ. ಇವು ಬೆಲೆಗಳಾಗ್ತಾವೆ. ಮೂಲಗಳು ಯಾವಂದ್ರೆ x = 1 x -3. ನೆಕ್ಸ್ಟ್ 9ನೇ ಕ್ವಶನ್. ನೆಕ್ಸ್ಟ್ ಸೆಪ್ಟೆಂಬರ್ 2020 x + 4 x + 3 = 0. ಸಮೀಕರಣ ಒಂದು ಮೂಲವು -4 ಆದರೆ ಸಮೀಕರಣದ ಒಂದು ಮೂಲವು -4 ಆದರೆ ಆ ಸಮೀಕರಣದ ಇನ್ನೊಂದು ಮೂಲವನ್ನು ಕಂಡುಹಿಡಿಯಿರಿ. ಒಂದು ಮೂಲ -4 ಆದರೆ ಇನ್ನೊಂದು ಮೂಲವನ್ನು ಕಂಡುಹಿಡಿಯುತ್ತಾರೆ. ಒಂದು ಮೂಲ x + 4 = 0 ಅಥವಾ ಇನ್ನೊಂದು x + 3 = 0. ಇದರ ಬೆಲೆ ಆಲ್ರೆಡಿ ಕೊಟ್ಟಾರೆ. x -4 ಒಂದು ಮೂಲ ಐತಿ, ಇನ್ನೊಂದು ಮೂಲ ಯಾವುದಾಗೈತಿ ಅಂದ್ರೆ -3 ಆಗೈತಿ. ಇದ್ರ ಬೆಲೆ ನಾವು ಈ ರೀತಿ ತೊಗೋಬೇಕಾಗ್ತದೆ. ನೆಕ್ಸ್ಟ್ ಇದೇ ರೀತಿ ನಾವು ಒಂದು ಅಂಕದ ವರ್ಗ ಸಮೀಕರಣ ಮೇಲೆ ಲೆಕ್ಕಗಳು ಮುಕ್ತಾಯ ಆದವು.